ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ. ಹೌದ್ರಿಪ್ಪ. ಬಹಳ ಚಂದ ಮಾತಾಡಿ ಬಹಳ ಚಂದ ಹಾಡಿಕೆ ಮಾಡಿ ಬಹಳ ಪುಣ್ಯ ಆಗತ್ತಾನೆ. ಪುಣ್ಯನ ಪಡೆದ ಕಾಲು ಉಳಿತಾವ. ಬಿಡುದಿಲ್ಲ. ಸರಿಯಾಗಿ ಒಂದು ಮಾತು ಹೇಳಿದ ಪ್ರಥಮದಾಗ ಬಂದ ಏನ್ ಹೇಳು. ರಾಯಣ್ಣನ ಪದ ಹಾಡಿದ. ಹೌದು ಹೌದ್ರಿಪ್ಪ. ಹೌದು. ಅದ್ದದ ಅಪೋಸಿಟ್ ನ ಏನ್ ಹಾಡ್ನಿ. ಏನ್ ಹಾಡ್ರಿವ. ಹೆಣ್ಣು ಬಳಗದಾಗ ಹೆಚ್ಚಿನ ಗರ್ತಿದ ಹೇಳತ್ತಿನ ಮಹಿಮ. ಹೌದು ಹೌದ್ರು. ಧರಣಿ ಮ್ಯಾಲ ಶಿವ ಶರಣಿ ಅನಿಸದಕ್ಕೆ ಹೇಮರಡ್ಡಿ ಮಲ್ಲಮ್ಮ ಹಾಡಾಡಿನ್ಯ. ಹೌದು ಹೌದ್ರಿಪ್ಪ. ಬರಬರದ. ಹೌದಿಲ್ಲ. ಹೌದು. ಹೇಮರಡ್ಡಿ ಮಲ್ಲಮ್ಮದ ಯಾಕೆ ಹಾಡಬೇಕಾಗಿತ್ತು ಅಂದ್ರ ತಮ್ಮ. ಯಾಕ್ರಿಪ್ಪ. ಗಂಡ ಹುಚ್ಚಿದ್ರು ಸಹಿತ ಹುಚ್ಚ ಗಂಡನ ಜೋಡ ಬಾಳೆ ಮಾಡ್ಯಾಳಕ್ಕೆ. ಹುಚ್ಚಗಂಡಿದ್ರು ಮೆಚ್ಚು ಬಾಳೆ ಮಾಡ್ಯಾಳಪ್ಪ. ದಯವಿಟ್ಟು ಬಾಯಿ ಮಾಡ್ಬೇಡ್ರಿ ಅನ್ನ ಬಳಗದವ್ರು. ಹುಚ್ಚ ಗಂಡನ ಜೋಡ ಧರಣಿ ಮೇಲೆ ಏನ್ ಮಾಡ್ಯಾಳ. ಏನ್ ಮಾಡ್ಯಾಳ. ಬಾಳೆ ಮಾಡಿ ಕಿಸಿಂದ ಏನ್ ಮಾಡ್ಯಾಳ. ಧರಣಿ ಮೇಲೆ ಹೆಸರು ಉಳಿಸ್ಯಾಳ. ಹೆಸರು ಉಳಿಸಾಳು. ಆಕೆಗೆ ಹೆಸರು ಬರಬೇಕಾದ್ರ ನಮ್ಮ ಮಲ್ಲಯ್ಯ ಕಾರಣ ತಿಳಿಕಿಸಿಂದ ಪರ್ಸ್ ಬಂದ್ ಹೇಳಿ ಹೋಗ್ತದ. ಹೇಳಿ ಹೋದ್ರಿಪ್ಪ. ಬೆಕ್ಕ ಹಿಡಿಯವ್ರಂತ ಮಾರಿ ಮಾಡ್ಕೊಂತ. ಹೌದು ಹೌದು. ಹೇಳಿವ ಮತ್ತ ಮೇನ್ ಪಾಯಿಂಟ್ ಒಂದು ಮಾತು ಹೇಳಕ್ ಇಷ್ಟ ಪಡ್ತಾನ. ಏನ್ ಹೇಳಕ್ ಇಷ್ಟ ಪಡ್ತೀರಿ ತಮ್ಮ. ಇದ ತೆಳಗ ಪರಿಸಿ ಹಾಕ್ಯಾರ. ಪರಿಸಿ ಹಾಕ್ಯಾರಿಪ್ಪ. ಗಾದಿ ಅನಕ ಹಾಸಿಲ್ಲ. ಕುಣಿದು ಕುಣಿತಿ. ಆಯ ತಪ್ಪಿರಬಾರ್ದ ಪಾಯ ತಪ್ಪಿರಬಾರ. ಪಾಯ ಆಯ ಎರಡು ತಪ್ಪಿರ ತಪ್ಪಾರು. ಪೇಚ ತಪ್ಪಲಿ. ಇವನ ಪೇಚವಾದ ಅನ್ನೋದು ನನಗ್ ಸಂಶಯ. ಕೇಳ ಬರ್ತಾನ ಮುಂದಿನ ಸಂದಿಗೆ. ಕೇಳ ಅವನು ಏನಂತ. ಜಿಗಿತಿ ಜಿಗಿತಿ ನೋಡ್ಕೊಂಡ ಜಿಗಿತಮ್ಮ. ಯಾಕಂದ್ರ ಯಾಕೆವ ಏರ್ಗಡ್ತಾವ ಇರ್ಲಿತ್ತಮ್ಮ. ಧರಣಿ ಮ್ಯಾಲ ನಮ್ಮ ಮಲ್ಲಯ್ಯನಿಂದ ಹೆಸರು ಉಳದೈತಿ ಅಂತೀರಿ. ಅತ್ತಿ ನೆಗ್ಯಾನಿ ಹಳಸಿದಂಬಲಿ ಯಾಕೆ ಕೊಡ್ತಿದ್ರು. ಕೊಟ್ರು ಸಹಿತ ತನ್ನ ಹೊಟ್ಟಿ ಮರಗಸ್ಕೊಂಡ ಅದ ಅಂಬಲಿ ಓದ ನಿಮ್ಮ ಮಲ್ಲಯ್ಯಗೆ ಕೊಡ್ತೇಳಿ. ಯಾರು. ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಹೌದು ಹೌದ್ರಿಪ್ಪ. ಹೌದು. ಹೌದಿಲ್ಲ. ದಿನ ಓದ ಕೊಡಾಕಿ ಕೊಟ್ರ ಏನಂದ ನಿಮ್ಮ ಮಲ್ಲಯ್ಯ. ಏನಂತ ಮಲ್ಲಯ್ಯ. ಹಳಸಿದ ಅಂಬಲಿ ಒಳ್ಳೆ ಪಾವನಂದಮ್ಮ. ಮಲ್ಲಮ್ಮನ ದನಗಳೆಲ್ಲ ತಾನ ಕಾದನ. ಹೌದು ಹೌದ್ರಿಪ್ಪ. ಹೌದು. ಆಕಿ ಬೀಸೋ ಜೋಳ ಎಲ್ಲ ತಾನ ಬೀಸ್ಯಾನ. ಯಾಕೆ ಬೀಸಬೇಕಾಗಿತ್ತು. ಬೀಸಾಕ ಏನ ಕಾರಣ ಇತ್ತು ಅಂತ ಪತಿವ್ರತ ಧರ್ಮ ಯಾರಲ್ಲಿತ್ತು. ನಮ್ಮ ಮಲ್ಲಮ್ಮನಲ್ಲಿತ್ತು. ಹೌದ್ರಿಪ್ಪ. ನೀ ಅದಿಲ್ಲ ಎಂದು ಹೆಂಗಸರ ಮಾತ ಕೇಳವ. ನೀ ಹೆಂಗಸರ ಮಾತು ಕೇಳವ. ಹುಚ್ಚ ಬರಮ ಏನದಿಲ್ಲ. ನೀ ಹುಚ್ಚ ಬರವ. ಹೆಂತಿನ ಆಳಲಿಲ್ಲ. ನೀ ಹೆಂತಿನ ಆಳಲಿಲ್ಲ. ಅಕ್ಕ ತಂಗಿಯಾರ ಮಾತು ಕೇಳಿ ತಾಯಿ ಮಾತು ಕೇಳಿ ಆಕಿ ಕಡ್ಯಾಕ್ ಹೋಗೋಣ ಕಡ್ಯಾಕ್ ಹೋಗುದು ಬಡಿಯಾಕ್ ಹೋಗೋಣ ಬಡಿಯಾಕ್ ಹೋಗುದು ತಿವ್ಯಾಕ್ ಹೋಗೋಣ ತಿವ್ಯಾಕ್ ಹೋಗುದು. ಪತಿವರ್ತ ಧರ್ಮ ಹೆಚ್ಚು ಉಳಿದಿತ್ತಂದ ಬಳಕ ದನಕಾಯಿ ಜಾಗದಾಗ ಮಲ್ಲಮ್ಮನ ಏನ್ ಕಡ್ಯಾಕ್ ಹೋಗಿದೀವ. ಅಲ್ಲಿ ಲಿಂಗ ಪೂಜಾ ನಡೆದಿತ್ತ. ಲಿಂಗ ಪೂಜೆ ನಡೆದಿತ್ತವ. ಲಿಂಗ ಪೂಜಾ ನಡೆದ್ರ ನನ್ನವ ಪತಿವರ್ತ ಧರ್ಮ ಉಳಿಸಿಳ ಮಲ್ಲಮ್ಮ. ಏನಾಕಿನ ಕಡ್ಯಾಕ ಮ್ಯಾಲ ಕೊಡಲಿ ಎತ್ತಿದತ್ತ ಮಾತ್ ಕೊಡ್ಲಿ ಬಂಗಾರದಾತ. ಕೊಡಲಿ ಬಂಗಾರದಾಯ್ತು. ಬಂಗಾರದಾಗಿ ಹೊಳಮಡಿ ಏನಾತು. ತಾಯಿ ಮಹಿಮೆ ಏನಾಯ್ತು ಅನ್ನೋದು ಜಗತ್ತ ಗೊತ್ತಾಗೈತಿ. ಗುರುತಾಗ್ಯದ. ಯಾರು. ಹೇಮರಡ್ಡಿ ಮಲ್ಲಮ್ಮ. ಹೌದು ಹೌದ್ರಿಪ್ಪ. ಹೌದಿಲ್ಲ. ಇನ್ನು ಮಲ್ಲಯ್ಯನ ಧ್ಯಾನ ಮಾಡ್ಕೊಂಡ. ಮಲ್ಲಯ್ಯನ ಧ್ಯಾನ ಮಾಡ್ಕೊಂಡು ಮಲ್ಲಯ್ಯನ ಮ್ಯಾಲ ಭಕ್ತಿ ಇಟ್ಟುಕೊಂಡ ಶಿವಶರಣಿ ಅನಿಸಿದಕ್ಕೆ ಮತ್ ಯಾರ. ನಮ್ಮ ಹೆಣ್ಣ ಬಳಗದಾಗ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ. ಹೌದಿಲ್ಲ. ಹೌದು ಹೌದ್ರಿಪ್ಪ. ಇವನ ದಾಂಡಿಗೆ ತಮ್ಮ. ಇವನ ದಾಂಡಿಗೆ ಬಿಡ್ರಿ. ಇನ್ ಇವ್ರ ಸಣ್ಣಾಗ ತಗೊಂಡ್ ಹಣ್ಣಂಗ ನೀನು. ಏನು ಸಣ್ಣಾಗ ತಗೊಂಡ ಹಣ್ಣಂಗ ನೀಬೇಕಾಗೈತೆ ಪರ್ಸನ್. ಅಂದ್ರೆ ಏನ ಹಣ್ಣು ಹೂರ್ಣ ಆಡಿತಾರ ಹಂಗೇನ್ರಿ. ಒಂದ್ ಮಾತಂದ. ಏನಂದ. ಹಿಚ್ಚಿಕ್ಕ ತಗದ್ರ ಸಿಂಪ್ ರಗತಿಲ್ಲ ಮಗನ ಹತ್ಯಕ್ಕ. ಯಾರು ಮಾತಿದ್ರು ಅಪ್ಪಬೇಡ ಮಗ ಇವಾಗ ಮಗ ಅನ್ಬೇಕಾದ್ರ
ಹೋದಾಳ ಏನ್ ಮಾಡಿ ಹೋದಾರು ಕುಶನ ಹೋಳಿಗೆ ಮಾಡಿ ಹೋದಂಗ ಇವ್ರು ಕೂಸ್ನ ಮಾಡಿ ಹೋದಾಳ ಅದಕ್ಕೆ ಇವತ್ತು ಇವ್ ನನಗ ಹೌದು ಮಕ್ಕಳ ಅಂದ್ರು ನನಗೆ ಇವ್ ಏನ್ ನನಗೇನು ಸಿಟ್ಟಿರ್ಲಿಲ್ಲ ಮತ್ತ ಶೆಟ್ ತಿಳ್ಕೊಬಾರ್ದು ನೀವು ನಾವ್ ಏನಂದ್ರು ಕೆಳಗ್ ಕೆಡಿ ಮ್ಯಾಲ ಕಾಲಿಡಾಕು ನಾ ಹಿಂದ್ ಸರಿಯಂಗಿಲ್ಲ ತಲೆ ಕೆಡವಿ ಮ್ಯಾಲ ಕಾಲಿಡಕ್ಕೆ ಇಲ್ಲ ಮೊದಲು ಇಟ್ಟಾಳ ಮೈಕೋಬೇಕಿ ಯಾರು ಕಾಳಿದಾಸ ಅಜ್ಜ ಗೊತ್ತಾಗಿತ್ತು ನೋಡೋದು ಗೊತ್ತೈತಿ ಒಳಗ್ ಹೇಳುದು ಬೇಡ ಇನ್ನ ಪ್ರಥಮದಾಗ ಬಂದ ಏನಂತವ ಗಣಪತಿ ಸ್ತೋತ್ರ ಮಾಡಿ ಗಣಪತಿ ನಾಮ ಇಟ್ಟು ಹಾದ್ರ ಇಟ್ಟು ಹೋಗ್ಯಾರು ಇನ್ನ ಮಾಮನ ಕಡೆ ಬರ್ನು ಬಾಯವ ಮಾಮ ಯಾರು ಅವ್ರ ಅಪ್ಪ ಬಂದಾರ ಅವ್ರ ಮಾಮಾರ ಡ್ಯಾಡಿ ಅಜ್ಜ ಐ ಲವ್ ಯು ಅಜ್ಜ ಇರ್ಲಿ ಗಣಪತಿ ನಾಮ ಇಟ್ಟವಾದ್ರಿ ಗಣಪತಿ ಸ್ತೋತ್ರ ಮಾಡಿ ಹೋದ್ರಿ ನಿಮ್ಮನ್ನ ಒಂದು ಮಾತು ಕೇತನ ಮಾಡೋರ ಏನ್ ಕೇಳ್ತೀರಿಪ್ಪ ಇವತ್ತ ಭೂಮಿ ಮ್ಯಾಲ ಗಣಪತಿ ಯಾರ ಮಗ ಅಂತ ಕೇಳಿದ್ರ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ಮಟ್ಟ ಹೇಳ್ತಾರ ಏನಂತ ಹೇಳ್ತಾರವ ಸಣ್ಣ ದೊಡ್ಡವರು ಪಾರ್ವತ ದೇವಿ ತಯಾರು ಮಾಡಿದ ಗಣಪತಿ ಅಂತ ಹೇಳಿ ಹೌದು ಹೌದು ಕರೆಯದ ಮಾತ ನೀವ ತಯಾರು ಮಾಡ್ಕೊಂಡ್ರಿ ಯಾರಿಂದ ಮಾದೇವನ ಮುಖದಿಂದ ಗಣಪತಿ ಹುಟ್ಟಿಸ್ಕೊಂಡ್ರಿ ಹುಟ್ಟಿಸ್ಕೊಂಡ್ರಿ ಒಪ್ಕೊಳ್ತಾನ ಒಪ್ಕೊಳ್ಳಂತ ಮಾತದ ನಿಮ್ಮ ಮಾದೇವನ ಮುಖದಿಂದ ಹುಟ್ಟಿಸ್ಕೊಂಡ ಗಣಪತಿ ಎಲ್ಲಿ ಇಟ್ಟರು ಏನ ಗಾಡಿಯಾಗಿಟ್ರು ಏನ ಮನೆಯಾಗಿಟ್ರು ನಾವೇ ಇದಿಲ್ಲ ನಿಮ್ಮ ಅಭಿಮಾನಿಗಳು ಬೇದಾರ ನಿಮ್ಮ ಅಪ್ಪ ಬೇತಾನ ನೀನ್ ಜೋಗಿ ಅಂತ ಹೇಳಿ ಯಾಕಂದ್ರ ಯಾಕ್ರಿಪ್ಪ ನಿಮ್ಮ ಗಣಪತಿಯನ ಇದೋ ಜಾಗದಾಗದಾನೋ ಎಲ್ಲಿ ಅದಾನೋ ಪೂಜೆ ಆಗ್ಯಾನೋ ಇಲ್ಲೋ ಎಲ್ಲಿದಾನೋ ಪೂಜೆ ಆಗ್ಯಾನೋ ಇಲ್ಲೋ ಅವ್ನ ಹೆಂಗೈತಿ ಮೂಗ ಹೊಟ್ಟಿ ಬಾಯಿ ಪರ್ಸ ಅಪ್ಪ ಹುಟ್ಟಿ ಕಾಕನ ಹೆಸರು ಹೇಳಕ್ ಹೋಗ್ಬೇಡ ಮುಂದಿನ ಪಾಳ್ಯಕ್ ಬಂದ ಹೌದಾ ಕೌಸ ಅವ ಹುಚ್ಚಿದ್ರು ಸಹಿತ ಅಪ್ಪ ಅಪ್ಪ ಅಂತ ಹೇಳ್ಬೇಕ ಹುಚ್ಚಾರ್ಲಿ ಹೆಂಗ ನಮ್ಮ ಅಲ್ಲಂ ಹುಚ್ಚ ಗಂಡನ ಜೋಡ ಬ್ಯಾರೆ ಪರ ಪುರುಷರ ಮ್ಯಾಲ ಮನಸ್ಸು ಮಾಡ್ಲಾರ್ದ ಹುಚ್ಚನ ಗಂಡನ ಮ್ಯಾಲ ಭಕ್ತಿ ಇಟ್ಟಿಳು ನೋಡ ಹಂಗ ಅಪ್ಪ ಹುಟ್ಟಿ ಅಪ್ಪನ ಹೆಸರು ಹೇಳ ಕಾಕನ ಹೆಸರು ಹೇಳಕ್ ಹೋಗ್ಬೇಡ ಇಸ್ಸಾ ಕುಡ್ದ ನೀಲಕಂಠ ಆದ ತಿಳ್ಕಿಸಿಂದ ಎಲ್ಲಾರು ಕೇಳಿರ್ ಕೂತಂತ ದೈವದವ್ರು ಹೌದೌದು ಹಾಡಿ ಹೌದ ಇಸ್ಸಾ ಕುಡಿಬೇಕಾದ್ರ ನಿಮ್ಮ ಪರಮಾತ್ಮನ ಗಂಟ್ಲ ಹಿಡದಕ್ಕೆ ನಮ್ಮವ್ವ ಅಲ್ಲಿ ಬಂದು ಹಿಡ್ದಕ್ಕೆ ನಾವು ಪಾರ್ವತ ದೇವಿ ಪರಮಾತ್ಮನ ಗಂಟ್ಲ ಹಿಡ್ದಾಳತ್ತ ನಾನ್ ನಿಂದ ಹಿಡಿದ್ನಂದ್ರ ಬಡ್ಡೆ ಎತ್ಕೊತಿ ಮಗನ ಹಂಗ್ ಮಾಡಿ ಸ್ವಲ್ಪ ಚಂದ ಕೂಡ ನೀ ಎಲ್ಲ ಹೊಲಸಿ ಓನ್ ಒಟ್ಟ ಹಿಡಿಬೇಡ ಏನ್ ಬೇಕಾದ್ ಮಾಡಕ್ರೆ ನಾವ್ ಅಲ್ಲಿ ಇಲ್ಲ ಹೇಳಿದವ ಬಾಳ ಚಂದ ಏನ್ ಹೇಳ್ತಾನು ಕಾಲಾಗಿನ ನರ ಸತ್ತಾವಣ ಕಾಲಾಗಿನ ನರ ಸತ್ತವೇನ ನನ್ನ ಕುಣಿ ನನ್ನ ಸಿಗಿ ಮ್ಯಾಲ ಹತ್ತು ಅದರ ಮಾಡು ಇದನ್ನ ಮಾಡು ವಾದ ವರ್ಷ ಮಳಿ ಹತ್ತಿತ್ತು ಮಳಿ ಬಡ್ತನ್ಯಾಗ ಜಿಬುರ್ ಜಿಬುರ್ ಮಳ್ಯಾಗ ಆ ಗಟ್ಟಿ ಗಟ್ಟಿಯಾನು ಈ ಕುತ್ತಿರಿಕೆಲ್ಲ ಪಾಪ ತಂಡಿಗೆ ಹೋಗಿದವ ಕುತ್ತಿರಿಕೆಲ್ಲ ಕಾಕಗಳು ಇವತ್ತೈತಿ ನಿಂದ ಬಡ್ತ ಹೌದವ ಬಿಡಬೇಡ ಸತ್ತ ನಿನ್ನ ದೋತರದಾಗೇನ ಹಳ್ಳ ಹಳ್ಳಿಲ್ಲ ಏನ ಕಚ್ಚಿ ಹಂಗ ಹಾಕಿದ್ವು ಏನ ಹಾಳ ಹಾಕಿದ್ವು ಹಾಕೊಂಡ ಹಂಗ ಹಾಕಿದ ಹಿಡಿದಾಗ ಬಂದಾರ ದೋತ್ರ ಜಗ್ಗ ಬೇಕನ್ ಇಲ್ಲ ನಾನ ಜಗ್ಗಮ್ಮ ಏನದ ನಿನ್ನ ಹಂತೇನು ಮಾತಾಡಿದ್ರೆ ಜಗ್ಗೆ ಬಿಡಿ ದೋತ್ರ ನಾ ಬಂದಿ ನೋಡ್ಕೊತ ನಾ ಕೊಟ್ಟದ ದೋತ್ರ ಇವಾಗ ಇದು ನಾನ ದೋತ್ರ ಉಟ್ಕೊಂಡ್ ಬಂದ ನಾನ ಮುಂದ ನಾಟಕ ಮಾಡ್ತತಿ ನಾಟಕ ಮಾಡ್ತತಿ ಇದಕ್ಕೆ ಎಲ್ಲಾರ ಜೇರ್ ಕರ್ತೈತ ಜಿಗದಾಳಿ ಹಾಡ್ತತಿಲ್ಲೋ ಗಂಡಿಗೆ ಜೇರ್ ಕರ್ತ ಹೆಣ್ಣಿಗೆ ಕಡಿಮೆ ಆಯಸ್ಸ ಗಂಡಿಗೆ ಹೆಚ್ಚ ಆಯಸ್ ಇಟ್ಟಾರ ಕರ್ತ ಒಂದ ವರ್ಷ ನಿನಕಿತ್ತ ನಾ ಎಲ್ಲಾರ ದೊಡ್ಡಕ್ಕೆ ನಿಟ್ಟಿನದ್ರ ನೀನು ಮೊಳಕಾಲಕ್ಕೆ ಎತ್ತಿದ್ದು ಪರ್ಸ ಮೊಳಕಾಲ ಪಟ್ಟಿ ಹಿಂದ ಕೊಟ್ಟಿದ್ದು ಉರ್ಪಾಟಿ ಹಾಕಿದ್ದು ಅಟ್ಟ ತಾಕತ್ ನಮ್ಮಲ್ಲಿ ಅದ ಕಾಮದಾಗ ಹೆಚ್ಚ ಉಣ್ಣಾಕ ಹೆಚ್ಚ ತಿನ್ನಾಕ ಹೆಚ್ಚ ಕೂದಲಾಗ ಹೆಚ್ಚ ತಾಯಿ ಬಂದು ಮತ್ತ ಈ ಧರಣಿ ಮ್ಯಾಲ ಹೆಚ್ಚ ಹೆಚ್ಚ ಮುಂದಿನ ಪಾಳ್ಯಕ ಬರಬೇಕಾದ್ರ ಭೂಮಿ ತೂಕದ ಹೆಂಗಂತ ನಮ್ಮವ್ಗ ಅಪ್ಪಗ ಮತ್ತ ಮಗ ಕುಡಿಯ ತಾಕಿತ್ ಮಾಡಾಕತ್ತನಿ ಏನು ತಾಕಿತ್ತ ಹಾಡಿನ ಪ್ರಕಾರ ಮಾತು ಹೋಗಿರ್ಬೇಕ ಹಾಡಿನ ಪ್ರಕಾರ ಮಾತು ಹೋಗಿರ್ಬೇಕು ಏನ ಮಾತಾಡ್ತೀರಿ ಏನ ಹಾಡ್ತೀರಿ ಅದನ್ನ ವಿಷಯ ಮಾತಾಡ್ಬೇಕ ಹೌದಲ್ರಿಪ್ಪ ಮಗ ಹಾಡೋದು ಬೇರೆ ಅಪ್ಪ ಓದ್ರದ ಬೇರೆ ಹಂಗ ಮಾಡ್ಬೇಡ್ರಪ್ಪ ಮುಂದಿನ ಪಾಳ್ಯಕ್ಕೆ ಬರ್ತಾರ ನಮ್ಮ ಮಾಮಾರ ಬರ್ತಾರ್ಲಿ ಮತ್ತೆ ಅಲ್ಲೇ ಕೊಂಡ್ರ ಕಾಶಿ ಪಟ್ಟಣದಾಗ ನಮ್ಮ ಗಣಪತಿ ಗುಡಿ ಐತಿ ಹೇಳಿ ಕಾಶಿ ಪಟ್ಟಣದಲ್ಲಿ
ಮಾದೇವನ ಮುಖದಿಂದ ಹುಟ್ಟಿದಂತ ಗಣಪತಿ ಗುಡಿ ಕಾಶಿ ಪಟ್ಟಣದಾಗಂತನ ಬರ್ಬೇಕ. ಹಂಗ ಬರ್ಬೇಕ. ವಿಷಯ ಬೇರೆ ಪುರಾಣದಾಗಿನ ಆಧಾರ ಬೇರೆ ಅಂದ್ರೆ ನಿಮಗೆ ಗುಟ್ಟ ಬಿಡುದಿಲ್ಲ ನಾನೇ. ನಂಬುದು ಮಾತ್ರ ಪ್ರಧಾನವಾದ ಪ್ರಕೃತ ಈ ಭೌತಿಕ ಜಗತ್ತಿಗೆ ಏನ ಕಾರಣದ ನೋಡ ಅದನ್ನ ಪ್ರಧಾನವೇನವರು ನನ್ನ ದೇವಿ ಜಗತ್ತಿನ ಯೌನಿ ಆಗ್ಯಾಳ. ಯೌನಿ ಆಗ್ಯಾಳ ನಾವ ಜಗತ್ತಿನ ಯೌನಿ ಅಂತಕ್ಕಂಥದ್ದು ಏನದು ನೋಡ ಗೊತ್ತಂತ ಹಿರಿಯರಿಗೆ ತಿಳಿತದ ಎದಕ್ಕೆ ಯೌನಿ ಅಂತಾರ ಅನ್ನೋದು. ಈ ಜಗತ್ತಿನ ಯೌನಿ ಒಳಗೆ ಏನದ ನೋಡ ತಮ್ಮ ಲಕ್ಷ್ಮಿ ಸರಸ್ವತಿ ಕಾಳಿ ಏನದಾರ ನಮ್ಮವನ ಅಂಶದವ್ರು. ಹೌದು ಹೌದ್ರಿಪ್ಪ ಹೌದು. ಹೌದಿಲ್ಲ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 173 ವಿಷಯ ಇದೆ. ಹೌದಿಲ್ಲ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರ ಮಾಸ್ತರ್ ಸೀರಿಯಲ್ ಪ್ರಕಾರ ಹಾದಿ ಹಿಡಿರಿ. ಹಾದಿ ಹಿಡಿದು ಅಲ್ಲೇ ನಿಂತು ನೋಡ್ತೀವಿ ಗಾಡಿ ಮರಿಗೆ ನೋಡತ್ತಾನ ನೋಡ್ಲಿ ತಮ್ಮ ನೋಡಿದ್ರೆ ಹುಡುಗನ ಕಡ್ಡಿ ನೋಡಿದಂಗ ಇರ್ಲಿ. ಯಾಕಂದ್ರೆ ಇವತ್ತು ಹೆಂಗಾಗ್ಬೇಕಾಗ್ಯದಂದ್ರೆ ಇಲ್ಲಿ ಹೂ ಮಾರೋ ಜಾಗ ಆಗತ್ತಮ್ಮ, ಹುಲ್ಲು ಮಾರೋ ಜಾಗ ಅಲ್ಲ. ಹೂವ ಮಾರ್ಬೇಕಿಲ್ಲ, ಹುಲ್ಲು ಮಾರ ಹೊಲ ಕೇಳ್ತಾರ ಮತ್ತ ಬೆಳಕಾಗಿ ಒಂದು ಪಾಳೆ ಹೆಚ್ಚು ಬರ್ಲಿಕ್ಕರೆ ಎಡ್ಯಾಗ ನೀಡಿದಂತ ಅಡಿಗೆ ಹಸನಾಗಬೇಕು. ಹೌದು ಹೌದ್ರಿಪ್ಪ ಕೇಳ ಮಾಡಬಾರ್ದು. ಹೊಳ್ಳಿ ಬಾಚ್ಕೊಂಡ್ ಉಣ್ಣಾಕಬೇಕ. ಅಲ್ಲಿ ಅದ್ರಾಗ ಮುಸುರಿ ಬಿಡ್ತಾನಂದ್ರ ನಿಮ್ನ ಒಟ್ಟ ಬಿಡಾಕಿಲ್ಲ. ಮುಸುರಿ ಬಿಡಾಕ ಯಾಕಂದ್ರ ನಾ ತಿಂದು ಬಿಟ್ಟದ ಎಂಜಲಾ ತಿನ್ನೋ ಗಣಸಿದ. ಏನಂದೇವ ನಾ ತಿಂದು ಬಿಟ್ಟದ ಎಂಜಲಾ ತಿನ್ನೋ ಗಣಸಿದ. ಏನೇನ್ ಮಾಡ್ತಾನ ನೋಡ. ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರ ನಮ್ಮ ಅವ್ವಗಳು ಅಡಿಗೆ ಮಾಡತ್ತಾಗ ಒಳ್ಳೆ ನೆಕ್ ನೋಡ್ತಿರ್ತಾರೆ ಎಲ್ಲ. ಅಲ್ಲಿ ಒಂದು ಹೊತ್ತು ಊಟ ಆಗಿರ್ತೈತಿ ನಮ್ಮ ಅವ್ವಗಳು. ಎಂದಾಗಡೆ ಇವ್ರು ಊಟ ಮಾಡಿದ ನಮ್ಮ ಅವ್ವಗಳು ಊಟ ಮಾಡ್ತಾರ ಭ್ರಮೆ ಆಗಿರ್ತದೆ. ನೀವು ರೊಟ್ಟಿ ಮಾಡ್ಕೊತಾನೆ 2 ಹುಡುಗಿ ಬಡಿರ್ತೀವಿ ಅಲ್ಲೇ. ಅದು ಗೊತ್ತ ಅಡಿಗೆ ಮನೆಗೆ ಇವಕ್ಕೆಲ್ಲ ಗೊತ್ತ ಹೆಂಗ ರಸ್ತಿಯಾದಿಯ ತುದಿಯ ಹೇಳತ್ತಿನ ಕೇಳಕೊ ಎಲ್ಲಾರ. ರಸ್ತಿಯಾದಿಯ ತುದಿಯ ಹೇಳತ್ತಿನ ಕೇಳಕೊ ಎಲ್ಲಾರ. ಭೌತಿಕ ಜಗತ್ತಿಗೆ ಕಾರಣದ ಪ್ರಧಾನಂದಾರ. ಭೌತಿಕ ಜಗತ್ತಿಗೆ ಕಾರಣದ ಪ್ರಧಾನಂದಾರ. ಅಳಿಯಲ್ಲ ಆಶ್ರಯ ಪಡದೆಲ್ಲ ಯೋವೇ ಕಟ್ಯ ಸಾರ. ಅಳಿಯಲು ಸಾಧ್ಯವಿಲ್ಲ ಆಶ್ರಯ